ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ನಾವು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ನ ಅಡಿಯಲ್ಲಿ ಎಂಬ್ರಿಯೋ ಟಾಪಿಕನ್ನು ಓದ್ಕೊಂಡಿದ್ದೆವು. ಇವತ್ತಿನ ಕ್ಲಾಸಲ್ಲಿ ನಾವು ಸೀಡ್ ಟಾಪಿಕನ್ನು ಓದ್ಕೊಳ್ಳಿಕ್ಕಿದ್ದೇವೆ. ಇನ್ ಆಂಜಿಯೋಸ್ಪರ್ಮ್ಸ್, ದ ಸೀಡ್ ಈಸ್ ದಿ ಫೈನಲ್ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಇಟ್ ಈಸ್ ಆಫನ್ ಡಿಸ್ಕ್ರೈಬ್ಡ್ ಆಸ್ ಎ ಫರ್ಟಿಲೈಸ್ಡ್ ಓವ್ಯೂಲ್. ಫ್ಲವರಿಂಗ್ ಪ್ಲಾಂಟ್ಸ್ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ನ ಫೈನಲ್ ಪ್ರಾಡಕ್ಟ್ ಸೀಡ್ ಆಗಿರ್ತದೆ ಮತ್ತು ಇದನ್ನು ನಾವು ಫರ್ಟಿಲೈಸ್ಡ್ ಓವ್ಯೂಲ್ ಎಂಬುದಾಗಿ ಕರಿತೇವೆ. ಯಾಕಂದರೆ ಓವ್ಯೂಲ್ ಫರ್ಟಿಲೈಸೇಷನ್ ಆದ ನಂತರ ಸೀಡ್ ಆಗಿ ಕನ್ವರ್ಟ್ ಆಗ್ತದೆ. ಸೀಡ್ಸ್ ಆರ್ ಫಾರ್ಮ್ಡ್ ಇನ್ ಸೈಡ್ ಫ್ರೂಟ್ಸ್. ಫ್ರೂಟ್ಸ್ನ ಒಳಗಡೆ ಸೀಡ್ಸ್ಗಳು ಫಾರ್ಮ್ ಆಗ್ತವೆ. ಎ ಸೀಡ್ ಟಿಪಿಕಲಿ ಕನ್ಸಿಸ್ಟ್ಸ್ ಆಫ್ ಸೀಡ್ ಕೋಟ್ ಆರ್ ಕೋಟ್ಸ್, ಕಾಟಿಲಿಡನ್ ಆರ್ ಕಾಟಿಲಿಡನ್ಸ್ ಆ್ಯಂಡ್ ಆನ್ ಎಂಬ್ರಿಯೋ ಆಕ್ಸಿಸ್. ಸೀಡ್ನಲ್ಲಿ ಯಾವುದೆಲ್ಲ ಪಾರ್ಟ್ಸ್ ಇರ್ತದೆ ಎಂಬುದಾಗಿ ಇಲ್ಲಿ ತಿಳಿಸಿದ್ದಾರೆ. ಮೊದಲನೇದಾಗಿ ಸೀಡ್ ಕೋಟ್ ಅಂದರೆ ಸೀಡಿನ ಕವರಿಂಗ್, ಕಾಟಿಲಿಡನ್ ಅಂದರೆ ಫುಡ್ ಸ್ಟೋರೇಜಿಗಿರುವಂತಹ ಪಾರ್ಟ್, ಮತ್ತು ಎಂಬ್ರಿಯೋ ಆಕ್ಸಿಸ್ ಅಂದರೆ ಇದರಲ್ಲಿಯೇ ಪ್ಲಿಮ್ಯೂಲ್, ರ್ಯಾಡಿಕಲ್ ಎಲ್ಲವೂ ಕೂಡ ಸಿಚುವೇಟ್ ಆಗಿರ್ತದೆ. ದ ಕಾಟಿಲಿಡನ್ಸ್ ಆಫ್ ದಿ ಎಂಬ್ರಿಯೋ ಆರ್ ಸಿಂಪಲ್ ಸ್ಟ್ರಕ್ಚರ್ಸ್, ಜನರಲಿ ಥಿಕ್ ಆ್ಯಂಡ್ ಸ್ವಾಲನ್ ಡ್ಯೂ ಟು ಸ್ಟೋರೇಜ್ ಆಫ್ ಫುಡ್ ರಿಸರ್ವ್ಸ್ ಆಸ್ ಇನ್ ಲೆಗ್ಯೂಮ್ಸ್. ಈ ಕಾಟಿಲಿಡನ್ಸ್ಗಳು ಸ್ವಲ್ಪ ದಪ್ಪನಾಗಿರ್ತವೆ ಮತ್ತು ಅದರೊಳಗೆ ಫುಡ್ ಸ್ಟೋರ್ ಆಗಿರ್ತದೆ. ಮೆಚ್ಯೂರ್ ಸೀಡ್ಸ್ ಮೇ ಬಿ ನಾನ್ ಆಲ್ಬ್ಯುಮಿನಸ್ ಆರ್ ಎಕ್ಸಾಲ್ಬ್ಯುಮಿನಸ್. ನಾನ್ ಆಲ್ಬ್ಯುಮಿನಸ್ ಸೀಡ್ಸ್ ಹ್ಯಾವ್ ನೋ ರೆಸಿಡ್ಯುಯಲ್ ಎಂಡೋಸ್ಪರ್ಮ್ ಆಸ್ ಇಟ್ ಈಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಡ್ಯೂರಿಂಗ್ ಎಂಬ್ರಿಯೋ ಡೆವಲಪ್ಮೆಂಟ್. ಎಕ್ಸಾಂಪಲ್ ಪೀ, ಗ್ರೌಂಡ್ನಟ್. ಮೆಚ್ಯೂರ್ ಸೀಡ್ಸ್ಗಳು ನಾನ್ ಆಲ್ಬ್ಯುಮಿನಸ್ ಆಗಿರಬಹುದು ಅಥವಾ ಆಲ್ಬ್ಯುಮಿನಸ್ ಆಗಿರಬಹುದು. ನಾನ್ ಆಲ್ಬ್ಯುಮಿನಸ್ಗೆ ನಾವು ಎಕ್ಸಾಲ್ಬ್ಯುಮಿನಸ್ ಅಂತ ಕೂಡ ಹೇಳ್ತೇವೆ. ನಾನ್ ಆಲ್ಬ್ಯುಮಿನಸ್ ಅಂದರೆ ಇದರಲ್ಲಿ ಎಂಡೋಸ್ಪರ್ಮ್ ಉಳ್ಕೊಂಡಿರುವುದಿಲ್ಲ, ಕಂಪ್ಲೀಟ್ಲಿ ಕನ್ಸ್ಯೂಮ್ ಆಗಿರ್ತದೆ ಎಂಬ್ರಿಯೋ ಡೆವಲಪ್ ಆಗುವಂಥ ಸಮಯದಲ್ಲಿ. ಯಾಕಂದರೆ ಎಂಬ್ರಿಯೋ ಎಂಡೋಸ್ಪರ್ಮನ್ನು ಕನ್ಸ್ಯೂಮ್ ಮಾಡಿಕೊಂಡೇ ಡೆವಲಪ್ ಆಗ್ತದೆ. ಸೊ ದಿ ಡೆವಲಪ್ಮೆಂಟ್ ಆಫ್ ಎಂಡೋಸ್ಪರ್ಮ್ ಪ್ರಿಸೀಡ್ಸ್ ದಿ ಎಂಬ್ರಿಯೋ ಡೆವಲಪ್ಮೆಂಟ್. ಆಲ್ರೆಡಿ ವಿ ಹ್ಯಾವ್ ಸೀನ್ ಇಟ್ ಇನ್ ದಿ ಪ್ರೀವಿಯಸ್ ಸೆಷನ್ಸ್. ಈ ನಾನ್ ಆಲ್ಬ್ಯುಮಿನಸ್ ಸೀಡ್ಸ್ಗಳಿಗೆ ಎಕ್ಸಾಂಪಲ್ಗಳು ಪೀ, ಗ್ರೌಂಡ್ನಟ್. Albuminous seeds retain a part of endosperm as it is not completely used up during embryo development. Example, wheat, maize, barley, castor. Albuminous seedsಗಳಿಗೆ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ವೀಟ್, ಮೇಯ್ಸ್, ಬಾರ್ಲೆ ಮತ್ತು ಕ್ಯಾಸ್ಟರ್. ಇವುಗಳಲ್ಲಿ ಎಂಡೋಸ್ಪರ್ಮ್ಗಳು ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗಿರುವುದಿಲ್ಲ, ಸ್ವಲ್ಪ ಮಟ್ಟಿಗೆ ಉಳಿದಿರ್ತದೆ. ಇವುಗಳು ಸೀಡ್ ಜರ್ಮಿನೇಷನ್ ಆಗುವ ಸಮಯದಲ್ಲಿ ಯೂಸ್ ಆಗ್ತದೆ. Occasionally, in some seeds, such as black pepper and beet, remnants of nucellus are also persistent. This residual persistent nucellus is the perisperm. What is perisperm ಅಂತ ಹೇಳಿ 1 ಮಾರ್ಕ್ಸ್ನ ಡೆಫಿನೇಷನ್ಗೆ ಕೇಳ್ತಾರೆ. Residual persistent nucellus is called as perisperm. ಎಲ್ಲ ಸೀಡ್ಸ್ನಲ್ಲೂ ನ್ಯೂಸೆಲಸ್ ಉಳ್ಕೊಂಡಿರುವುದಿಲ್ಲ, ಕೆಲವುದರಲ್ಲಿ ನ್ಯೂಸೆಲಸ್ ಹಾಗೆ ಉಳ್ಕೊಂಡಿರ್ತದೆ. ಅಂತಹ ಉಳಿದಿರುವಂತಹ ನ್ಯೂಸೆಲಸ್ ಅನ್ನು ನಾವು ಪೆರಿಸ್ಪರ್ಮ್ ಅಂತ ಹೇಳಿ ಕರಿತೇವೆ. ಈ ಪೆರಿಸ್ಪರ್ಮ್ ಯಾವುದೆಲ್ಲ ಸೀಡ್ಸ್ಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ? ಬ್ಲ್ಯಾಕ್ ಪೆಪ್ಪರ್ ಆ್ಯಂಡ್ ಬೀಟ್. ಇನ್ನು ಓವ್ಯೂಲ್ಸ್ನಲ್ಲಿ ಎಂತಹ ಚೇಂಜಸ್ಗಳು ಬರ್ತವೆ ಎಂಬುದಾಗಿ ಇಲ್ಲಿ ತಿಳಿಸಿದ್ದಾರೆ. ಇಂಟೆಗ್ಯುಮೆಂಟ್ಸ್ ಆಫ್ ಓವ್ಯೂಲ್ಸ್ ಹಾರ್ಡನ್ ಆಸ್ ಟಫ್ ಪ್ರೊಟೆಕ್ಟಿವ್ ಸೀಡ್ ಕೋಟ್ಸ್. The micropyle remains as a small pore in the seed coat. ನಾವು ಓವ್ಯೂಲ್ಸ್ನ ಸ್ಟ್ರಕ್ಚರನ್ನು ಡಿಸ್ಕಸ್ ಮಾಡುವಾಗ ಅದರಲ್ಲಿರುವಂತಹ ಔಟರ್ ಇಂಟೆಗ್ಯುಮೆಂಟ್ ಮತ್ತು ಇನ್ನರ್ ಇಂಟೆಗ್ಯುಮೆಂಟನ್ನು ನೋಡ್ಕೊಂಡಿದ್ದೆವು. ಈ ಇಂಟೆಗ್ಯುಮೆಂಟ್ಸ್ಗಳು ಹಾರ್ಡ್ ಆಗ್ತವೆ ಮತ್ತು ಸೀಡ್ ಕೋಟ್ ಆಗಿ ಪರಿವರ್ತನೆಗೊಳ್ತವೆ. ಇದು ಸೀಡ್ನ ಪ್ರೊಟೆಕ್ಷನ್ಗಾಗಿರ್ತದೆ, ಹಾಗಾಗಿ ಪ್ರೊಟೆಕ್ಟಿವ್ ಸೀಡ್ ಕೋಟ್ ಅಂತ ಹೇಳಿದ್ದಾರೆ. ಮೈಕ್ರೋಪೈಲ್ ಎಂಬುದು ಸಣ್ಣ ಪೋರಾಗಿ ಉಳಿದುಕೊಳ್ತದೆ ಸೀಡ್ ಕೋಟ್ನ ಮೇಲೆ. ಇದರ ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್ ಅನ್ನು ನೆಕ್ಸ್ಟ್ ಲೈನಲ್ಲಿ ತಿಳಿಸಿದ್ದಾರೆ. ದಿಸ್ ಫೆಸಿಲಿಟೇಟ್ಸ್ ದಿ ಎಂಟ್ರಿ ಆಫ್ ಆಕ್ಸಿಜನ್ ಆ್ಯಂಡ್ ವಾಟರ್ ಇನ್ ಟು ದಿ ಸೀಡ್ ಡ್ಯೂರಿಂಗ್ ಜರ್ಮಿನೇಷನ್. ಜರ್ಮಿನೇಷನ್ ಆಗುವಂಥ ಸಮಯದಲ್ಲಿ ಅದಕ್ಕೆ ಸೀಡಿಗೆ ಆಕ್ಸಿಜನ್ ಮತ್ತು ವಾಟರ್ ಬೇಕಾಗಿರ್ತದೆ. ಅಂಥ ಸಮಯದಲ್ಲಿ ಅದು ಮೈಕ್ರೋಪೈಲ್ನ ಮುಖಾಂತರವಾಗಿ ಆಕ್ಸಿಜನ್ ಮತ್ತು ವಾಟರನ್ನು ತೆಗೆದುಕೊಳ್ತದೆ. As the seed matures, its water content is reduced and seeds become relatively dry, 10 to 15% moisture by mass. The general metabolic activity of the embryo slows down. The embryo may enter a state
of inactivity called dormancy, or if favorable conditions are available, adequate moisture, oxygen and suitable temperature, they germinate. ಸೀಡ್ ಮೆಚ್ಯೂರ್ ಆಗುವಂತಹ ಸಮಯದಲ್ಲಿ ಅದರ ವಾಟರ್ ಕಂಟೆಂಟ್ಗಳು ರಿಡ್ಯೂಸ್ ಆಗ್ತದೆ, ಅಂದರೆ ಕಮ್ಮಿ ಆಗ್ತಾ ಹೋಗ್ತದೆ. ಸೀಡ್ಗಳು ರಿಲೇಟಿವ್ಲಿ ಡ್ರೈ ಆಗ್ತವೆ. ಫಸ್ಟಿಗೆ ಕಂಪೇರ್ ಮಾಡೋದಾದರೆ ಸೀಡ್ಗಳು ಮೊದಲಿದ್ದದಕ್ಕಿಂತ ಫುಲ್ ಡ್ರೈ ಆಗಿ ಹೋಗ್ತದೆ. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಡ್ರೈ ಆಗ್ತದೆ ಎಂಬುದಾಗಿ ಹೇಳಿದರೆ 10-15% ಮಾಯಿಶ್ಚರ್ ಬೈ ಮಾಸ್, ಇಷ್ಟೇ ಮಾಯಿಶ್ಚರ್ ಕಂಟೆಂಟ್ ಇರ್ತದೆ, ಬೇರೆದೆಲ್ಲವೂ ಕೂಡ ಡ್ರೈ ಆಗಿ ಹೋಗ್ತದೆ. ದ ಜನರಲ್ ಮೆಟಬಾಲಿಕ್ ಆಕ್ಟಿವಿಟಿ ಸ್ಲೋಸ್ ಡೌನ್. ಇಲ್ಲಿ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಂದರೆ ಸಮ್ ಕೆಮಿಕಲ್ ರಿಯಾಕ್ಷನ್ಸ್ ದಟ್ ಈಸ್ ನೆಸೆಸರಿ ಫಾರ್ ಪ್ರೊಡ್ಯೂಸಿಂಗ್ ಸಮ್ ಕೈಂಡ್ ಆಫ್ ಎನರ್ಜಿ. ಇಂತಹ ಆಕ್ಟಿವಿಟೀಸ್ಗಳು ಸ್ಲೋ ಆಗ್ತವೆ, ಯಾಕಂದರೆ ಅವುಗಳು ಇನ್ಆಕ್ಟಿವಿಟಿ ಸ್ಟೇಟನ್ನು ಎಂಟರ್ ಆಗ್ತವೆ, ದಟ್ ಈಸ್ ಕಾಲ್ಡ್ ಆ್ಯಸ್ ಡಾರ್ಮ್ಯಾನ್ಸಿ. ಮತ್ತು ಫೇವರೇಬಲ್ ಕಂಡೀಷನ್ಸ್ಗಳು ಸಿಕ್ಕಿದಾಗ, ಅಂದರೆ ಅವುಗಳಿಗೆ ಸರಿಯಾದ ನೀರು, ಆಕ್ಸಿಜನ್ ಮತ್ತು ಟೆಂಪರೇಚರ್ ಎಲ್ಲ ಸಿಕ್ಕಿದಾಗ ಅವುಗಳು ಜರ್ಮಿನೇಟ್ ಆಗ್ತವೆ. ಆ್ಯಸ್ ಓವ್ಯೂಲ್ಸ್ ಮೆಚ್ಯೂರ್ ಇಂಟು ಸೀಡ್ಸ್, ದ ಓವರಿ ಡೆವಲಪ್ಸ್ ಇಂಟು ಎ ಫ್ರೂಟ್. ದಟ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಓವ್ಯೂಲ್ಸ್ ಇಂಟು ಸೀಡ್ಸ್ ಆ್ಯಂಡ್ ಓವರಿ ಇಂಟು ಫ್ರೂಟ್ ಪ್ರೊಸೀಡ್ಸ್ ಸೈಮಲ್ಟೇನಿಯಸ್ಲಿ. ಎರಡೂ ಕೂಡ ಒಟ್ಟಿಗೆ ಡೆವಲಪ್ ಆಗ್ತದೆ. ಏನಂದರೆ ಫರ್ಟಿಲೈಸೇಷನ್ ಆದ ನಂತರ ಓವ್ಯೂಲ್ಸ್ಗಳು ಸೀಡ್ಸ್ಗಳಾಗಿ ಮೆಚ್ಯೂರ್ ಆಗ್ತವೆ ಮತ್ತು ಓವರಿಗಳು ಫ್ರೂಟ್ ಆಗಿ ಡೆವಲಪ್ ಆಗ್ತವೆ, ಮತ್ತು ಈ ಎರಡೂ ಇವೆಂಟ್ಸ್ಗಳು ಕೂಡ ಒಟ್ಟೊಟ್ಟಿಗೆ ನಡೀತವೆ. ದ ವಾಲ್ ಆಫ್ ದಿ ಓವರಿ ಡೆವಲಪ್ಸ್ ಇಂಟು ದಿ ವಾಲ್ ಆಫ್ ಫ್ರೂಟ್ ಕಾಲ್ಡ್ ಪೆರಿಕಾರ್ಪ್. ಓವರಿಯ ವಾಲ್ ಫ್ರೂಟ್ನ ವಾಲ್ ಆಗಿ ಕನ್ವರ್ಟ್ ಆಗ್ತದೆ, ಅದನ್ನು ನಾವು ಪೆರಿಕಾರ್ಪ್ ಅಂತ ಹೇಳಿ ಕರಿತೇವೆ. ದ ಫ್ರೂಟ್ಸ್ ಮೇ ಬಿ ಫ್ಲೆಶಿ ಆ್ಯಸ್ ಇನ್ ಗ್ವಾವಾ, ಆರೆಂಜ್, ಮ್ಯಾಂಗೋ ಎಕ್ಸೆಟ್ರಾ, ಆರ್ ಮೇ ಬಿ ಡ್ರೈ ಆ್ಯಸ್ ಇನ್ ಗ್ರೌಂಡ್ ನಟ್ ಆ್ಯಂಡ್ ಮಸ್ಟರ್ಡ್ ಎಕ್ಸೆಟ್ರಾ. ಇದನ್ನು MCQCಗೆ ಕೇಳಬಹುದು. ವಿಚ್ ಅಮಂಗ್ ದಿ ಫಾಲೋವಿಂಗ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆ್ಯಸ್ ದಿ ಡ್ರೈ ಫ್ರೂಟ್? ಅದರಲ್ಲಿ ಒಂದು ಆಪ್ಷನ್ ಮಸ್ಟರ್ಡ್ ಕೂಡ ಇರ್ತದೆ. ಸೊ ರೈಟ್ ಆನ್ಸರ್ ಇಸ್ ಮಸ್ಟರ್ಡ್. ಮೆನಿ ಫ್ರೂಟ್ಸ್ ಹ್ಯಾವ್ ಇವಾಲ್ವ್ಡ್ ಮೆಕ್ಯಾನಿಸಮ್ಸ್ ಫಾರ್ ಡಿಸ್ಪರ್ಸಲ್ ಆಫ್ ಸೀಡ್ಸ್. ಕೆಲವು ಫ್ರೂಟ್ಸ್ಗಳು ತಮ್ಮ ಸೀಡ್ಸ್ಗಳು ಬೇರೆಲ್ಲ ಕಡೆ ಹರಡಬೇಕು ಎಂಬುದಾಗಿ ಕೆಲವೊಂದು ಉಪಾಯಗಳನ್ನು ಮಾಡಿಕೊಂಡಿವೆ. ಇನ್ ಮೋಸ್ಟ್ ಪ್ಲಾಂಟ್ಸ್ ಬೈ ದಿ ಟೈಮ್ ದ ಫ್ರೂಟ್ ಡೆವಲಪ್ಸ್ ಫ್ರಮ್ ದಿ ಓವರಿ, ಅದರ್ ಫ್ಲೋರಲ್ ಪಾರ್ಟ್ಸ್ ಡಿಜನರೇಟ್ ಆ್ಯಂಡ್ ಫಾಲ್ ಆಫ್. ಹವೆವರ್ ಇನ್ ಎ ಫ್ಯೂ ಸ್ಪೀಶೀಸ್ such as apple, strawberry, cashew, etc., the thalamus also contributes to fruit formation. Such fruits are called false fruits. ಕೆಲವೊಂದು ಪ್ಲಾಂಟ್ಸ್ಗಳಲ್ಲಿ ಫ್ರೂಟ್ಸ್ಗಳು ಕೇವಲ ಓವರಿಯ ಮುಖಾಂತರವಾಗಿ ಡೆವಲಪ್ ಆಗ್ತದೆ. ವಿ ನೋ ದಟ್ ಆಫ್ಟರ್ ಫರ್ಟಿಲೈಸೇಷನ್ ಓವರಿ ಕನ್ವರ್ಟ್ಸ್ ಇಂಟು ಫ್ರೂಟ್ಸ್. ಬಟ್ ಕೆಲವೊಂದು ಪ್ಲಾಂಟ್ಸ್ನಲ್ಲಿ, ಕೆಲವೊಂದು ಸ್ಪೀಶೀಸ್ನಲ್ಲಿ ಥಲಾಮಸ್ ಕೂಡ ಫ್ರೂಟ್ ಫಾರ್ಮೇಷನಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತದೆ. ಅಂದರೆ ಓವರಿಯ ಜೊತೆಗೆ ಥಲಾಮಸ್ ಕೂಡ ಫ್ರೂಟಲ್ಲಿ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಆ್ಯಪಲ್, ಸ್ಟ್ರಾಬೆರಿ ಮತ್ತು ಕ್ಯಾಶ್ಯೂ. ಇಂತಹ ಫ್ರೂಟ್ಸ್ಗಳನ್ನು ನಾವು ಫಾಲ್ಸ್ ಫ್ರೂಟ್ಸ್ ಅಂತ ಹೇಳಿ ಕರಿತೇವೆ. ಇದನ್ನು ಡಿಫ್ರೆನ್ಸಿಗೆ ಕೇಳಬಹುದು, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಫಾಲ್ಸ್ ಫ್ರೂಟ್ಸ್ ಆ್ಯಂಡ್ ಟ್ರೂ ಫ್ರೂಟ್ಸ್ ಅಂತ ಹೇಳಿ, ಅಥವಾ ಡೆಫಿನೇಷನ್ಗಳನ್ನು ಸಪ್ರೇಟ್ ಆಗಿ ಕೇಳ್ಬೋದು. ಫಾಲ್ಸ್ ಫ್ರೂಟ್ಸ್ ಮತ್ತು ಟ್ರೂ ಫ್ರೂಟ್ಸ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್ಗಳೇನು ಅಂತ ಹೇಳಿ. 2024ನ ಬಯಾಲಜಿ ಎಕ್ಸಾಮಲ್ಲಿ ಇದನ್ನು ಡಿಫ್ರೆನ್ಸಿಗೆ ಕೇಳಿದ್ದಾರೆ. ಮೋಸ್ಟ್ ಫ್ರೂಟ್ಸ್ ಹವೆವರ್ ಡೆವಲಪ್ಸ್ ಓನ್ಲಿ ಫ್ರಮ್ ದಿ ಓವರಿ ಆ್ಯಂಡ್ ಆರ್ ಕಾಲ್ಡ್ ಟ್ರೂ ಫ್ರೂಟ್ಸ್. ಈಗಾಗಲೇ ಹೇಳಿದಾಗೆ ಓವರಿಯ ಮುಖಾಂತರವಾಗಿಯೇ ಫ್ರೂಟ್ಸ್ಗಳು ಡೆವಲಪ್ ಆಗೋದಾದರೆ ಅದನ್ನು ಟ್ರೂ ಫ್ರೂಟ್ಸ್ ಅಂತ ಹೇಳಿ ನಾವು ಕರಿತೇವೆ. ಆಲ್ದೋ ಇನ್ ಮೋಸ್ಟ್ ಆಫ್ ದಿ ಸ್ಪೀಶೀಸ್ ಫ್ರೂಟ್ಸ್ ಆರ್ ದಿ ರಿಸಲ್ಟ್ಸ್ ಆಫ್ ಫರ್ಟಿಲೈಸೇಷನ್, ದೆರ್ ಆರ್ ಎ ಫ್ಯೂ ಸ್ಪೀಶೀಸ್ ಇನ್ ವಿಚ್ ಫ್ರೂಟ್ಸ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್. ಈಗಾಗಲೇ ನಾವು ನೋಡಿದ್ದೇವೆ ಏನಂದರೆ ಫರ್ಟಿಲೈಸೇಷನ್ ಆದ ನಂತರ ಓವರಿಗಳು ಫ್ರೂಟ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಆದರೆ ಕೆಲವೊಂದು ಪ್ಲ್ಯಾಂಟ್ಸ್ನಲ್ಲಿ ಫ್ರೂಟ್ಸ್ಗಳು ಫರ್ಟಿಲೈಸೇಷನ್ ಆಗದೇ ಡೆವಲಪ್ ಆಗ್ತದೆ. ಅಂತಹ ಫ್ರೂಟ್ಸ್ಗಳನ್ನು ನಾವು ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಹೇಳಿ ಕರಿತೇವೆ. ಬನಾನಾ ಈಸ್ ಒನ್ ಸಚ್ ಎಕ್ಸಾಂಪಲ್. ಇದನ್ನು ಕೂಡ ಕೇಳ್ಬೋದು ಡೆಫಿನೇಷನಿಗೆ, ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂದರೆ ಏನು ಮತ್ತು ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಹೇಳಿ. Parthenocarpy can be induced through the application of growth hormones and such fruits are seedless. ಪಾರ್ಥೆನೋಕಾರ್ಪಿಯನ್ನು ನಾವು ಇಂಡ್ಯೂಸ್ ಕೂಡ ಮಾಡ್ಬೋದು, ಅಂದರೆ ಫ್ರೂಟ್ಸ್ಗಳು ಫರ್ಟಿಲೈಸೇಷನ್ ಆಗದೆ ಫಾರ್ಮೇಷನ್ ಆಗೋ ರೀತಿಯಲ್ಲಿ ನಾವು ಕೂಡ ಇಂಡ್ಯೂಸ್ ಮಾಡ್ಬೋದು. ಅಪ್ಲಿಕೇಶನ್ ಆಫ್ ಗ್ರೋತ್ ಹಾರ್ಮೋನ್ಸ್ಗಳನ್ನು ಅಂದರೆ ಗ್ರೋತ್ ಹಾರ್ಮೋನ್ಸ್ಗಳನ್ನು ಅಪ್ಲೈ ಮಾಡೋದ್ರ ಮೂಲಕವಾಗಿ. ಮತ್ತು ಇಂತಹ ಫ್ರೂಟ್ಸ್ಗಳು ಸೀಡ್ಲೆಸ್ಗಳಾಗಿರ್ತವೆ, ಸೀಡ್ಗಳು ಇರುವುದಿಲ್ಲ. ಸೀಡ್ಸ್ ಆಫರ್ ಸೆವೆರಲ್ ಅಡ್ವಾಂಟೇಜ್ ಟು ಆಂಜಿಯೋಸ್ಪರ್ಮ್ಸ್. ಫಸ್ಟ್ಲಿ,
Since reproductive processes such as pollination and fertilization are independent of water, seed formation is more dependable. Also, seeds have better adaptive strategies for dispersal to new habitats and help the species to colonize in other areas. As they have sufficient food reserves, young seedlings are nourished until they are capable of photosynthesis on their own. ಪ್ಲ್ಯಾಂಟ್ಸ್ಗಳಿಗೆ ಸೀಡ್ಸ್ಗಳು ತುಂಬ ಉಪಯುಕ್ತವಾಗಿರ್ತದೆ. ಅವುಗಳ ಮೂಲಕವಾಗಿ ಬೇರೆ ಕಡೆಯಲ್ಲಿ ಆ ಪ್ಲ್ಯಾಂಟ್ಸ್ಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೀಡ್ಸ್ಗಳು ಟ್ರಾನ್ಸ್ಫರ್ ಆದಾಗ ಆ ಸೀಡ್ಸ್ನ ಮುಖಾಂತರವಾಗಿ ನ್ಯೂ ಪ್ಲ್ಯಾಂಟ್ಸ್ಗಳು ಅರೈಸ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಮತ್ತು ಸೀಡ್ಸ್ನಲ್ಲಿ ಸಫಿಷಿಯಂಟ್ ಫುಡ್ ರಿಸರ್ವ್ ಇರೋದ್ರಿಂದ ಯಂಗ್ ಪ್ಲ್ಯಾಂಟ್ಸ್ಗಳಿಗೆ ಬೇಕಾದಂತಹ ನರಿಷ್ಮೆಂಟನ್ನು ಈ ಸೀಡ್ಸ್ಗಳು ತಾವಾಗಿ ಹೊಂದಿರ್ತವೆ. ಕಾಟಿಲಿಡನ್ಸ್ಗಳಲ್ಲಿ ಫುಡ್ ರಿಸರ್ವ್ ಇರ್ತದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಯಂಗ್ ಪ್ಲ್ಯಾಂಟ್ಸ್ಗಳು ಗ್ರೋ ಆಗ್ತವೆ. ದ ಹಾರ್ಡ್ ಸೀಡ್ ಕೋಟ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಟು ದಿ ಯಂಗ್ ಎಂಬ್ರಿಯೋ ಏನಿರ್ತದೆ ಅದಕ್ಕೆ ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡುವಂಥದ್ದು ಈ ಸೀಡ್ ಕೋಟ್. ಬೀಯಿಂಗ್ ಪ್ರಾಡಕ್ಟ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್, ದೇ ಜನರೇಟ್ ನ್ಯೂ ಜೆನೆಟಿಕ್ ಕಾಂಬಿನೇಷನ್ಸ್ ಲೀಡಿಂಗ್ ಟು ವೇರಿಯೇಷನ್ಸ್. Seed is the basis of our agriculture. Dehydration and dormancy of mature seeds are crucial for storage of seeds, which can be used as food throughout the year and also to raise crops in the next season. ಸೀಡ್ಸ್ಗಳು ಅಗ್ರಿಕಲ್ಚರ್ನ ಫೀಲ್ಡಲ್ಲಿ ತುಂಬ ಉಪಯುಕ್ತವಾಗಿರ್ತದೆ. ಆದರೆ ಅದಕ್ಕೆ ಬೇಕಾಗುವಂತೆ 2 ಪ್ರೊಸೆಸ್ಗಳು ನಡೀತದೆ ಅಲ್ಲಿ, ಡಿಹೈಡ್ರೇಷನ್ ಮತ್ತು ಡಾರ್ಮೆನ್ಸಿ. ಡಿಹೈಡ್ರೇಷನ್ ಅಂದರೆ ಆ ಸೀಡ್ನಲ್ಲಿರುವಂತಹ ವಾಟರ್ ಕಂಟೆಂಟ್ಗಳು ಫುಲ್ ಹೋಗಿ ಆ ಸೀಡ್ಸ್ಗಳು ಇನ್ಆಕ್ಟಿವ್ ಸ್ಟೇಜನ್ನು ಮುಟ್ಟುತ್ತವೆ. ಆ ಇನ್ಆಕ್ಟಿವ್ ಸ್ಟೇಜೇ ಡಾರ್ಮೆನ್ಸಿ ಆಗಿರ್ತದೆ. ಅವುಗಳಿಗೆ ಫೇವರೇಬಲ್ ಕಂಡೀಷನ್ ಸಿಕ್ಕಾಗ ಅವುಗಳು ಜರ್ಮಿನೇಟ್ ಆಗ್ತವೆ. ಈಗ ಸೀಡ್ಸ್ಗಳನ್ನು ಸ್ಟೋರ್ ಮಾಡಬೇಕಾದ್ರೆ ಅದು ಹಾಳಾಗಬಾರ್ದು ಮತ್ತು ಅದು ಜರ್ಮಿನೇಟ್ ಆಗಿ ಅರ್ಧದಲ್ಲಿ ಸ್ಟಾಪ್ ಆಗಬಾರ್ದು. ಸೊ ಅವುಗಳು ಸ್ಟೋರೇಜ್ ಮಾಡಬೇಕಾದ್ರೆ ಡಾರ್ಮೆನ್ಸಿಯ ಸ್ಟೇಟಲ್ಲೇ ಇರಬೇಕಾಗ್ತದೆ. ಸೊ ಸೀಡ್ಸ್ಗಳನ್ನು ಸ್ಟೋರ್ ಮಾಡಬೇಕಾದ್ರೆ ಈ 2 ಪ್ರೊಸೆಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ನೆಕ್ಸ್ಟ್ ಇಯರ್ ಕ್ರಾಪ್ ಬೇಕು ಅಂತಾದರೂ ಕೂಡ ಈ ಸೀಡ್ಸ್ಗಳನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಕ್ಯಾನ್ ಯು ಇಮ್ಯಾಜಿನ್ ಅಗ್ರಿಕಲ್ಚರ್ ಇನ್ ದಿ ಆಬ್ಸೆನ್ಸ್ ಆಫ್ ಸೀಡ್ಸ್ ಆರ್ ಇನ್ ದಿ ಪ್ರೆಸೆನ್ಸ್ ಆಫ್ ಸೀಡ್ಸ್ ವಿಚ್ ಜರ್ಮಿನೇಟ್ ಸ್ಟ್ರೈಟ್ ಅವೇ ಸೂನ್ ಆಫ್ಟರ್ ಫಾರ್ಮೇಷನ್ ಆ್ಯಂಡ್ ಕ್ಯಾನಾಟ್ ಬಿ ಸ್ಟೋರ್ಡ್? ಇಲ್ಲ, ಯಾಕಂದರೆ ಸ್ಟೋರ್ ಆಗದಿದ್ದರೆ ಪ್ರಾಬ್ಲಮ್ ಆಗ್ತದೆ. ನಮಗೆ ಬೇಕಿದ್ದಷ್ಟು ಮಾತ್ರ ನಾವು ಕ್ರಾಪನ್ನು ಬೆಳೆಸ್ತೇವೆ, ಉಳಿದದನ್ನೆಲ್ಲ ಸ್ಟೋರ್ ಮಾಡಿದರೆ ಅದು ನೆಕ್ಸ್ಟ್ ಇಯರ್ಗೆ ಉಪಯೋಗ ಆಗ್ತದೆ. ಹೌ ಲಾಂಗ್ ಡೂ ದಿ ಸೀಡ್ಸ್ ರಿಮೈನ್ ಅಲೈವ್ ಆಫ್ಟರ್ ದೇ ಆರ್ ಡಿಸ್ಪರ್ಸ್ಡ್? ದಿಸ್ ಪೀರಿಯಡ್ ಅಗೇನ್ ವೇರೀಸ್ ಗ್ರೇಟ್ಲಿ. ಪೋಲನ್ ಗ್ರೇನ್ಸಿಗೆ ಕಂಪೇರ್ ಮಾಡೋದಾದರೆ ಸೀಡ್ಗಳು ಕೂಡ ಸಿಮಿಲರ್ ಆಗಿರ್ತವೆ. ಅಂದರೆ ಅವುಗಳು ಕೂಡ ಡಿಸ್ಪರ್ಸ್ ಆದ ನಂತರ ಅವುಗಳಿಗೊಂದಿಷ್ಟು ವಾಯ್ದೆ ಉಂಟು, ಇಷ್ಟು ಟೈಮ್ನ ಒಳಗಡೆ ಅವುಗಳು ಜರ್ಮಿನೇಟ್ ಆಗಬೇಕು ಅಂತ ಹೇಳಿ. ಆದರೆ ಇದು ಕೂಡ ತುಂಬ ವೇರಿ ಆಗ್ತದೆ. ಹೇಗೆ ಪೋಲನ್ ಗ್ರೇನ್ಸ್ನಲ್ಲಿ ವಯಬಿಲಿಟಿ ವೇರಿ ಆಗ್ತದೋ ಹಾಗೆ ಇಲ್ಲಿ ಕೂಡ ಸೀಡ್ನಲ್ಲಿ ವೇರಿ ಆಗ್ತದೆ ವಯಬಿಲಿಟಿ. ಇನ್ ಎ ಫ್ಯೂ ಸ್ಪೀಶೀಸ್ ದ ಸೀಡ್ಸ್ ಲೂಸ್ ವಯಬಿಲಿಟಿ ವಿತಿನ್ ಎ ಫ್ಯೂ ಮಂತ್ಸ್. ಕೆಲವೊಂದು ಸೀಡ್ಸ್ಗಳಲ್ಲಿ 1 ತಿಂಗಳ ಒಳಗೆ ಅವುಗಳ ವಯಬಿಲಿಟಿಯನ್ನು ಅವುಗಳು ಕಳ್ಕೊಳ್ತವೆ. ಸೀಡ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಸ್ಪೀಶೀಸ್ ಲಿವ್ ಫಾರ್ ಸೆವೆರಲ್ ಇಯರ್ಸ್. ತುಂಬ ಸ್ಪೀಶೀಸ್ಗಳಲ್ಲಿ ಸೀಡ್ಸ್ಗಳು ತುಂಬ ವರ್ಷಗಳ ತನಕ ವಯಬಲ್ ಆಗಿರ್ತವೆ. ಸಮ್ ಸೀಡ್ಸ್ ಕ್ಯಾನ್ ರಿಮೈನ್ ಅಲೈವ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಕೆಲವೊಂದು ಸೀಡ್ಸ್ಗಳು 100 ವರ್ಷಗಳ ತನಕವೂ ಕೂಡ ವಯಬಲ್ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ದೆರ್ ಆರ್ ಸೆವೆರಲ್ ರೆಕಾರ್ಡ್ಸ್ ಆಫ್ ವೆರಿ ಓಲ್ಡ್ ಯೆಟ್ ವಯಬಲ್ ಸೀಡ್ಸ್. ಕೆಲವೊಂದು ಓಲ್ಡ್ ಸೀಡ್ಸ್ಗಳಿದ್ದವು, ಆದರೆ ಅವುಗಳು ಆ ಸಮಯದಲ್ಲೂ ಕೂಡ ವಯಬಲ್ ಆಗಿದ್ದವು. ದ ಓಲ್ಡೆಸ್ಟ್ ಈಸ್ ದ್ಯಾಟ್ ಆಫ್ ಲುಪೈನ್, ಲುಪಿನಸ್ ಆರ್ಕ್ಟಿಕಸ್, ಎಸ್ಕಾವೇಟೆಡ್ ಫ್ರಮ್ ಆರ್ಕ್ಟಿಕ್ ಟುಂಡ್ರಾ. ಓಲ್ಡ್ ಸೀಡನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. MCQಸಿಗೆ ಅಥವಾ 2 ಮಾರ್ಕ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಂಥದನ್ನೆಲ್ಲ ಕೇಳಲಿಕ್ಕೆ ಚಾನ್ಸಸ್ ಇರ್ತದೆ ಇದರಿಂದ. ದ ಸೀಡ್ ಜರ್ಮಿನೇಟೆಡ್ ಆ್ಯಂಡ್ ಫ್ಲವರ್ಡ್ ಆಫ್ಟರ್ ಆ್ಯನ್ ಎಸ್ಟಿಮೇಟೆಡ್ ರೆಕಾರ್ಡ್ ಆಫ್ 10,000 ಇಯರ್ಸ್ ಆಫ್ ಡಾರ್ಮೆನ್ಸಿ. ಆ ಸೀಡ್ ಸಿಕ್ಕಿಯಾದ ನಂತರ ಅದು ಎಷ್ಟು ವರ್ಷ ಹಳೆಯ ಸೀಡ್, ಎಷ್ಟು ವರ್ಷ ಅದು ಡಾರ್ಮೆನ್ಸಿಯಲ್ಲಿತ್ತು ಅಂತ ಅದನ್ನು ಎಸ್ಟಿಮೇಟ್ ಮಾಡಿದಾಗ ಅವರಿಗೆ ಸಿಕ್ಕಂಥ ಮಾಹಿತಿ ಏನಂದರೆ 10,000 ವರ್ಷಗಳ ತನಕ ಇದು ಡಾರ್ಮೆನ್ಸಿಯಲ್ಲಿತ್ತು, ನಂತರ ಇದೀಗ ಜರ್ಮಿನೇಟ್ ಆಗಿದೆ ಎಂಬುದಾಗಿ ಅವರಿಗೆ ತಿಳಿಯುತ್ತದೆ. ಎ ರೀಸೆಂಟ್ ರೆಕಾರ್ಡ್ ಆಫ್ 2,000 years old viable seed is of the date palm, Phoenix dactylifera, discovered during the archaeological excavation at King Herod's palace near the Dead Sea.
ರೀಸೆಂಟ್ ರೆಕಾರ್ಡ್ ಸಿಕ್ಕಿರುವಂಥದ್ದು 2000 ವರ್ಷ ಹಳೆಯದಾದಂತಹ ಒಂದು ವಯಬಲ್ ಸೀಡ್. ಇದು ಯಾವುದರ ಸೀಡ್ ಅಂದರೆ ಡೇಟ್ ಪಾಮಿನ ಸೀಡ್. ಈ ಪಿಕ್ಚರಲ್ಲಿ ನಿಮಗೆ ಕಾಣ್ತದೆ ಡೇಟ್ ಪಾಮ್ ಅಂದರೆ ಹೇಗಿರ್ತದೆ ಅಂತ ಹೇಳಿ. ಅದರ ಸೈಂಟಿಫಿಕ್ ಹೆಸರು ಫಿಯೋನಿಕ್ಸ್ ಡ್ಯಾಕ್ಟಿಲಿಫೆರಾ. ಈ ಸೀಡ್ ಅವರಿಗೆ ಡೆಡ್ ಸಿಯ ಹತ್ತಿರ ಇರುವಂತಹ ಕಿಂಗ್ ಹೆರೋದ್ಸ್ನ ಪ್ಯಾಲೇಸ್ನಲ್ಲಿ ಸಿಗ್ತದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಯಾವ ಯಾವ ಪ್ಲ್ಯಾಂಟ್ಸ್ಗಳಲ್ಲಿ ಫ್ರೂಟ್ಸ್ಗಳು ತುಂಬ ಸೀಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಯಾವುದಂದರೆ ಆರ್ಕಿಡ್ ಫ್ರೂಟ್. ಈಚ್ ಫ್ರೂಟ್ ಕಂಟೈನ್ಸ್ ಥೌಸಂಡ್ಸ್ ಆಫ್ ಟೈನಿ ಸೀಡ್ಸ್. ಸಿಮಿಲರ್ ಈಸ್ ದಿ ಕೇಸ್ ಇನ್ ಫ್ರೂಟ್ಸ್ ಆಫ್ ಸಮ್ ಪ್ಯಾರಾಸೈಟಿಕ್ ಸ್ಪೀಶೀಸ್ ಸಚ್ ಆಸ್ ಒರೋಬ್ಯಾಂಚ್ ಆ್ಯಂಡ್ ಸ್ಟ್ರಿಗಾ. ಈ ಎರಡು ಸ್ಪೀಶೀಸ್ನಲ್ಲೂ ಕೂಡ ಫ್ರೂಟ್ಸ್ಗಳಲ್ಲಿ ತುಂಬ ಸೀಡ್ಸ್ಗಳು ಇರ್ತವೆ. ಇವುಗಳು ಪ್ಯಾರಾಸೈಟಿಕ್ ಸ್ಪೀಶೀಸ್ಗಳಾಗಿರ್ತವೆ. ನೆಕ್ಸ್ಟ್ ಟಾಪಿಕ್ ಅಪಾಮಿಕ್ಸಿಸ್ ಆ್ಯಂಡ್ ಪಾಲಿಎಂಬ್ರಿಯೋನಿ. ಆಲ್ದೋ ಸೀಡ್ಸ್ ಇನ್ ಜನರಲ್ are the products of fertilization. A few flowering plants such as some species of Asteraceae and grasses have evolved a special mechanism to produce seeds without fertilization called apomixis. ಈಗಾಗಲೇ ನಾವು ಕಲ್ತಿದ್ದೇವೆ ಏನಂದರೆ ಫರ್ಟಿಲೈಸೇಷನ್ ಆದ ನಂತರ ಓವ್ಯೂಲ್ಸ್ಗಳು ಸೀಡ್ಸ್ಗಳಾಗಿ ಕನ್ವರ್ಟ್ ಆಗ್ತವೆ ಅಂತೇಳಿ. ಹಾಗಾಗಿ ಸೀಡ್ಸ್ಗಳು ಜನರಲಿಯಾಗಿ ಹೇಳೋದಾದರೆ ಇವುಗಳು ಪ್ರಾಡಕ್ಟ್ಸ್ ಆಫ್ ಫರ್ಟಿಲೈಸೇಷನ್. ಆದರೆ ಕೆಲವೊಂದು ಫ್ಲವರಿಂಗ್ ಪ್ಲ್ಯಾಂಟ್ಸ್ಗಳು ಅಂದರೆ ಕೆಲವೊಂದು ಸ್ಪೀಶೀಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಸ್ಟರೇಷಿಯಾ ಆ್ಯಂಡ್ ಗ್ರಾಸಸ್ಗಳಲ್ಲಿ ಸೀಡ್ಸ್ಗಳು ಫರ್ಟಿಲೈಸೇಷನ್ ಆಗದೆ ಪ್ರೊಡ್ಯೂಸ್ ಆಗ್ತವೆ. ಈ ಪ್ರೊಸೆಸನ್ನು ನಾವು ಅಪಾಮಿಕ್ಸಿಸ್ ಅಂತ ಹೇಳಿ ಕರಿತೇವೆ. ವಾಟ್ ಈಸ್ ಫ್ರೂಟ್ ಪ್ರೊಡಕ್ಷನ್ ವಿತೌಟ್ ಫರ್ಟಿಲೈಸೇಷನ್ ಕಾಲ್ಡ್? ದಟ್ ಈಸ್ ಪಾರ್ಥೆನೋಕಾರ್ಪಿ. ದಸ್ ಅಪಾಮಿಕ್ಸಿಸ್ ಈಸ್ ಎ ಫಾರ್ಮ್ ಆಫ್ asexual reproduction that mimics sexual reproduction. There are several ways of development of apomictic seeds. ಅಪಾಮಿಕ್ಸಿಸ್ ಎಂಬುದು asexual reproductionನ ಟೈಪೇ ಆಗಿರ್ತದೆ. ಆದರೆ ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ನ ಹಾಗೆ ನಮಗೆ ಕಾಣ್ತದೆ. ಯಾಕಂದರೆ ಸೀಡ್ಗಳು ಫಾರ್ಮೇಷನ್ ಆಗುವಂಥದ್ದು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ, ಆದರೆ ಫರ್ಟಿಲೈಸೇಷನ್ ಆಗ್ತಾ ಇಲ್ಲ. ಇದು asexual ರಿಪ್ರೊಡಕ್ಷನ್ನ ಗುಣಲಕ್ಷಣಗಳು. ಸೀಡ್ಸ್ಗಳನ್ನು ನಾವು ಫರ್ಟಿಲೈಸೇಷನ್ ಇಲ್ಲದೆ ಪ್ರೊಡ್ಯೂಸ್ ಮಾಡ್ಬೋದು. ಇಂತಹ ಸೀಡ್ಸ್ಗಳನ್ನು ನಾವು ಅಪಾಮಿಕ್ಟಿಕ್ ಸೀಡ್ಸ್ ಅಂತ ಹೇಳಿ ಕರಿತೇವೆ. ಈ ಅಪಾಮಿಕ್ಟಿಕ್ ಸೀಡ್ಸ್ಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರೊಡ್ಯೂಸ್ ಮಾಡ್ಕೊಳ್ಬೋದು. ಇನ್ ಸಮ್ ಸ್ಪೀಶೀಸ್ ದ ಡಿಪ್ಲಾಯ್ಡ್ ಎಗ್ ಸೆಲ್ಸ್ ಈಸ್ ಫಾರ್ಮ್ಡ್ ವಿತೌಟ್ ರಿಡಕ್ಷನ್ ಡಿವಿಷನ್ ಆ್ಯಂಡ್ ಡೆವಲಪ್ಸ್ ಇನ್ ಟು ದಿ ಎಂಬ್ರಿಯೋ ವಿತೌಟ್ ಫರ್ಟಿಲೈಸೇಷನ್. ಕೆಲವು ಸ್ಪೀಶೀಸ್ಗಳಲ್ಲಿ ಎಗ್ ಡಿಪ್ಲಾಯ್ಡ್ ಆಗಿ ಫಾರ್ಮ್ ಆಗ್ತದೆ, ರಿಡಕ್ಷನಲ್ ಡಿವಿಷನ್ ಇಲ್ಲದೆ, ಅಂದರೆ ಮಿಯಾಸಿಸ್ ಇಲ್ಲದೆ. ಇದರಿಂದಾಗಿ ಈ ಡಿಪ್ಲಾಯ್ಡ್ ಎಗ್ ಸೆಲ್ನಿಂದಾಗಿಯೇ ಎಂಬ್ರಿಯೋ ಫಾರ್ಮ್ ಆಗ್ತದೆ, ಫರ್ಟಿಲೈಸೇಷನ್ ಇಲ್ಲದೆ. ಅಂದರೆ ಯಾವತ್ತೂ ಎಗ್ ಸೆಲ್ ಎಂಬುದು ಹ್ಯಾಪ್ಲಾಯ್ಡ್ ಆಗಿರ್ತದೆ. ಆ ಹ್ಯಾಪ್ಲಾಯ್ಡ್ ಎಗ್ ಸೆಲ್ನೊಂದಿಗೆ ಹ್ಯಾಪ್ಲಾಯ್ಡ್ ಮೇಲ್ ಗ್ಯಾಮಿಟ್ ಸೇರಿ ಡಿಪ್ಲಾಯ್ಡ್ ಝೈಗೋಟನ್ನು ಫಾರ್ಮ್ ಮಾಡಿ ಆ ಝೈಗೋಟ್ ಫರ್ದರ್ ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಿತ್ತು. ಆದರೆ ಇಲ್ಲಿ ಡಿಪ್ಲಾಯ್ಡ್ ಎಗ್ ಸೆಲ್ ಫಾರ್ಮ್ ಆಗ್ತದೆ. ಯಾಕಂದರೆ ಆ ಎಗ್ ಸೆಲ್ ಫಾರ್ಮೇಷನ್ ಆಗುವಾಗ ಮಿಯಾಸಿಸ್ ನಡೆಯುವುದಿಲ್ಲ. ಮಿಯಾಸಿಸ್ ಆದರೆ ರಿಡಕ್ಷನಲ್ ಡಿವಿಷನ್ ಆದದ್ರಿಂದ ಕ್ರೋಮೋಸೋಮ್ ನಂಬರ್ ಹಾಫ್ ಆಗ್ತದೆ. More often, as in many citrus and mango varieties, some of the nucellar cells surrounding the embryo sac start dividing, protrude into the embryo sac and develop into the embryos. ಕೆಲವೊಂದು ಸಿಟ್ರಸ್ ಮತ್ತು ಮ್ಯಾಂಗೋ ವೆರೈಟೀಸ್ನಲ್ಲಿ ನ್ಯೂಸೆಲ್ಲಾರ್ ಸೆಲ್ಸ್ ಅಂದರೆ ಎಂಬ್ರಿಯೋ ಸ್ಯಾಕನ್ನು ಸುತ್ತುವರೆದಿರುವಂತಹ ನ್ಯೂಸೆಲ್ಲಸ್ನ ಸೆಲ್ಗಳು ಡಿವೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಮತ್ತು ಎಂಬ್ರಿಯೋ ಸ್ಯಾಕ್ನ ಒಳಗೆ ಎಂಟರ್ ಆಗ್ತವೆ. ಇದರಿಂದಾಗಿ ಯಾವ ನ್ಯೂಸೆಲ್ಲಾರ್ ಸೆಲ್ಸ್ಗಳು ಎಂಬ್ರಿಯೋ ಸ್ಯಾಕ್ನ ಒಳಗೆ ಬಂದಿದೆಯೋ ಅವು ಎಂಬ್ರಿಯೋಸ್ಗಳಾಗಿ ಡೆವಲಪ್ ಆಗ್ತದೆ. ಇನ್ ಸಚ್ ಸ್ಪೀಶೀಸ್ ಈಚ್ ಓವ್ಯೂಲ್ ಕಂಟೈನ್ಸ್ ಮೆನಿ ಎಂಬ್ರಿಯೋಸ್. ಅಂತಹ ಸ್ಪೀಶೀಸ್ಗಳಲ್ಲಿ ಒಂದು ಓವ್ಯೂಲ್ನಲ್ಲಿ ತುಂಬ ಎಂಬ್ರಿಯೋಸ್ಗಳಿರ್ತವೆ. ಆಕರೆನ್ಸಸ್ ಆಫ್ ಮೋರ್ ದ್ಯಾನ್ ಒನ್ ಎಂಬ್ರಿಯೋ ಇನ್ ಎ ಸೀಡ್ ಈಸ್ ರೆಫರ್ಡ್ ಆಸ್ ಪಾಲಿಎಂಬ್ರಿಯೋನಿ. ಇದನ್ನು 1 ಮಾರ್ಕ್ ಡೆಫಿನೇಷನಿಗೆ ಕೇಳಬಹುದು. ಆಕರೆನ್ಸಸ್ ಆಫ್ ಮೋರ್ ದ್ಯಾನ್ ಒನ್ ಎಂಬ್ರಿಯೋ, ಒಂದು ಸೀಡ್ನಲ್ಲಿ ಒಂದಕ್ಕಿಂತ ಜಾಸ್ತಿ ಎಂಬ್ರಿಯೋ ಇದ್ದರೆ ಅದನ್ನು ಪಾಲಿಎಂಬ್ರಿಯೋನಿ ಅಂತ ಹೇಳ್ತೇವೆ. ಇದು ಸಿಟ್ರಸ್ ಮತ್ತು ಮ್ಯಾಂಗೋ ವೆರೈಟೀಸ್ನಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸಿಟ್ರಸ್ಸಿಗೆ ಎಕ್ಸಾಂಪಲ್ ಆರೆಂಜ್, ಲೆಮನ್ ಎಕ್ಸೆಟ್ರಾ. ಈ ಚಾಪ್ಟರಿನ ಕೊನೆಯ ಪ್ಯಾರಾಗ್ರಾಫ್ ಅಪಾಮಿಕ್ಟಿಕ್ ಸೀಡ್ಸ್ಗಳ ಬೆನಿಫಿಟ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೈಬ್ರಿಡ್ ವೆರೈಟೀಸ್ ಆಫ್ ಸೆವೆರಲ್ ಆಫ್ ಅವರ್ ಫುಡ್ ಆ್ಯಂಡ್ ವೆಜಿಟೇಬಲ್ ಕ್ರಾಪ್ಸ್ ಆರ್ ಬೀಯಿಂಗ್ ಎಕ್ಸ್ಟೆನ್ಸಿವ್ಲಿ ಕಲ್ಟಿವೇಟೆಡ್. ಹೈಬ್ರಿಡ್ ವೆರೈಟೀಸ್ಗಳನ್ನು ಈಗಾಗಲೇ ಕಲ್ಟಿವೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಲ್ಟಿವೇಷನ್ ಆಫ್ ಹೈಬ್ರಿಡ್ಸ್ ಹ್ಯಾಸ್ ಟ್ರೆಮೆಂಡಸ್ಲಿ ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿಯನ್ನು ಇವುಗಳು ಜಾಸ್ತಿ ಮಾಡ್ತವೆ.
One of the problems of hybrids is that hybrid seeds have to be produced every year. ಹೈಬ್ರಿಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಹೈಬ್ರಿಡ್ ಸೀಡ್ಸ್ಗಳನ್ನು ನಾವು ಪ್ರತಿ ವರ್ಷವೂ ಕೂಡ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಇಫ್ ದಿ ಸೀಡ್ಸ್ ಕಲೆಕ್ಟೆಡ್ ಫ್ರಮ್ ಹೈಬ್ರಿಡ್ಸ್ ಆರ್ ಸಾನ್, ದ ಪ್ಲಾಂಟ್ಸ್ ಇನ್ ದಿ ಪ್ರೊಜೆನಿ ವಿಲ್ ಸೆಗ್ರಿಗೇಟ್ ಆ್ಯಂಡ್ ಡು ನಾಟ್ ಮೇಂಟೈನ್ ಹೈಬ್ರಿಡ್ ಕ್ಯಾರೆಕ್ಟರ್ಸ್. ಒಂದು ವೇಳೆ ನಾವು ಹೈಬ್ರಿಡ್ ಪ್ಲಾಂಟ್ಸ್ಗಳಿಂದ ಬಂದಂತಹ ಸೀಡ್ಸ್ಗಳನ್ನು ಕಲ್ಟಿವೇಟ್ ಮಾಡೋದಾದರೆ ಅವುಗಳ ಕ್ಯಾರೆಕ್ಟರ್ಸ್ಗಳು ಸೆಗ್ರಿಗೇಟ್ ಆಗ್ತವೆ, ಅಂದರೆ ಸಪ್ರೇಟ್ ಆಗಿ ಹೈಬ್ರಿಡ್ ಕ್ಯಾರೆಕ್ಟರ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರೊಡಕ್ಷನ್ ಆಫ್ ಹೈಬ್ರಿಡ್ ಸೀಡ್ಸ್ ಈಸ್ ಕಾಸ್ಟ್ಲಿ ಆ್ಯಂಡ್ ಹೆನ್ಸ್ ದಿ ಕಾಸ್ಟ್ ಆಫ್ ಹೈಬ್ರಿಡ್ ಸೀಡ್ಸ್ ಬಿಕಮ್ ಟು ಎಕ್ಸ್ಪೆನ್ಸಿವ್ ಫಾರ್ ದಿ ಫಾರ್ಮರ್ಸ್. ಅಂತಹ ಹೈಬ್ರಿಡ್ ಸೀಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಕಾಸ್ಟ್ಲಿ ಆಗಿರ್ತದೆ. ಹಾಗಾಗಿ ಹೈಬ್ರಿಡ್ ಸೀಡ್ಸ್ಗಳು ತುಂಬ ಎಕ್ಸ್ಪೆನ್ಸಿವ್ ಆಗಿ ಫಾರ್ಮರ್ಸ್ಗಳಿಗೆ ಅದನ್ನು ಬೈ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇಫ್ ದೀಸ್ ಹೈಬ್ರಿಡ್ಸ್ ಆರ್ ಮೇಡ್ ಇನ್ ಟು ಅಪಾಮಿಕ್ಟಿಕ್ಸ್, ದೆರ್ ಇಸ್ ನೋ ಸೆಗ್ರಿಗೇಷನ್ ಆಫ್ ಕ್ಯಾರೆಕ್ಟರ್ಸ್ ಇನ್ ದಿ ಹೈಬ್ರಿಡ್ ಪ್ರೊಜೆನಿ. ಆದರೆ ಈ ಹೈಬ್ರಿಡ್ಸ್ಗಳನ್ನು ನಾವು ಅಪಾಮಿಕ್ಟಿಕ್ ಸೀಡ್ಸ್ಗಳನ್ನು ಮಾಡುವ ರೀತಿಯಲ್ಲಿ ಮಾಡಿದರೆ ಅಲ್ಲಿ ಯಾವುದೇ ರೀತಿಯ ಕ್ಯಾರೆಕ್ಟರ್ ಸೆಗ್ರಿಗೇಷನ್ ಇರುವುದಿಲ್ಲ. ವಿತೌಟ್ ಫರ್ಟಿಲೈಸೇಷನ್ ಆಗೋದ್ರಿಂದ ಕ್ಯಾರೆಕ್ಟರ್ ಸೆಗ್ರಿಗೇಟ್ ಆಗೋದಿಲ್ಲ. ಸೊ ಹೈಬ್ರಿಡ್ ಪ್ರೊಜೆನಿಯಲ್ಲಿ ಕೂಡ ಆ ಹೈಬ್ರಿಡ್ ಕ್ಯಾರೆಕ್ಟರ್ಸ್ಗಳು ಕಾಣಲಿಕ್ಕೆ ಸಿಗ್ತದೆ. ಇದರಿಂದಾಗಿ ಫಾರ್ಮರ್ಸ್ಗಳಿಗೆ ಉಪಯೋಗ ಆಗ್ತದೆ ಮತ್ತು ಪ್ರತಿ ವರ್ಷವೂ ಕೂಡ ಹೈಬ್ರಿಡ್ ಸೀಡ್ಸ್ಗಳನ್ನು ಖರೀದಿಸಬೇಕಾದ ಅಗತ್ಯ ಬರುವುದಿಲ್ಲ. ಈ ಪಾಠದ ಕಂಪ್ಲೀಟ್ ಸಮರಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಒಮ್ಮೆ ಓದ್ಕೊಳ್ಳಿ. ಇಡೀ ಚಾಪ್ಟರ್ ಒಮ್ಮೆಗೆ ಫುಲ್ ಕಂಪ್ಲೀಟ್ ರಿವೈಸ್ ಆಗ್ತದೆ. ಈ ಎಕ್ಸಸೈಸ್ ಕ್ವಶನ್ಸ್ಗಳನ್ನು ಕೂಡ ಒಮ್ಮೆ ಗ್ಲಾನ್ಸ್ ಮಾಡಿ, ಯಾಕಂದರೆ ಹಾಟ್ಸ್ ಕ್ವಶನ್ಸ್ಗಳು ಇದರಿಂದ ಕೂಡ ಬರುವಂತಹ ಚಾನ್ಸಸ್ ಇರ್ತದೆ, ಅಥವಾ ಈ ಟಾಪಿಕ್ಸ್ನ ಮೇಲೆ ಬರುವಂತಹ ಚಾನ್ಸಸ್ ಇರ್ತದೆ. 2024ನ ಸ್ಟೂಡೆಂಟ್ಸ್ಗಳಿಗೆ ಹಾಟ್ಸ್ ಎಂಬ ಕ್ಯಾಟಗರಿ ಇಂಟ್ರೊಡ್ಯೂಸ್ ಆಗಿತ್ತು, ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಹೇಳಿ. ಅಂತಹ ಕ್ವಶನ್ಸ್ಗಳಿಗೆ ಟಾಪಿಕ್ಕನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕಾಗ್ತದೆ. ಸೊ ಅದಕ್ಕಾಗಿ ಇಂಥ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಿದರೆ ನಮ್ಮ ಟಾಪಿಕ್ ಇನ್ನೂ ಕ್ಲಿಯರ್ ಆಗ್ತದೆ. ಇಲ್ಲಿಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಪಾಠ ಕಂಪ್ಲೀಟ್ ಮುಗಿತದೆ. ಈ ಪಾಠದ ಪ್ರತಿಯೊಂದು ಪಾರ್ಟ್ಸ್ಗಳನ್ನು ಒಂದು ಪ್ಲೇಲಿಸ್ಟ್ನಲ್ಲಿ ಹಾಕಿದ್ದೇನೆ, ಅದನ್ನು ನೀವು ಚಾನಲಿಗೆ ವಿಸಿಟ್ ಮಾಡಿ ನೋಡ್ಕೊಳ್ಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ನೆಕ್ಸ್ಟ್ ಹಾಕುವಂಥ ಯಾವುದೇ ವಿಡಿಯೋ ಆಗಿರ್ಬೋದು ಅದರ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕೆಂಬುದಾಗಿ ನಾನೊಂದು ಪೋಲನ್ನು ಹಾಕಿದ್ದೇನೆ. ಈಗಾಗಲೇ ಕೆಲವು ಸ್ಟೂಡೆಂಟ್ಸ್ಗಳು ಅದಕ್ಕೆ ವೋಟ್ ಮಾಡಿದ್ದಾರೆ. ಇನ್ನೂ ಯಾರು ವೋಟ್ ಮಾಡಲಿಲ್ಲ ಅದಕ್ಕೆ ವೋಟ್ ಮಾಡಿ. ಹೆಚ್ಚು ವೋಟ್ ಬಂದಂತಹ ಪಾಠಗಳನ್ನು ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು.